ಭಾರತದ ಇತಿಹಾಸದಲ್ಲಿ ನ್ಯಾಯ, ನೀತಿ, ನಿಷ್ಠೆಯಿಂದ ಉತ್ತಮ ಆಡಳಿತದಿಂದ ಧರ್ಮ ಕಾಪಾಡಿದವರು ಅದೇ ಎಷ್ಟೋ ರಾಜರು. ಅದೇ ಭಾರತದ ಇತಿಹಾಸದಲ್ಲಿ ಪರಮ ನೀಚ, ಅಧರ್ಮಿ, ಕುಟಿಲ, ಕುತ್ಸಿತ, ಕುಬುದ್ಧಿಯ, ಕ್ರೂರತ್ವದ ಕಾಮಾಂಧನೆಂದೇ ಹೆಸರುವಾಸಿಯಾದ ರಾಜ ಅಲ್ಲಾವುದ್ದೀನ್ ಖಿಲ್ಜಿ. ಕಥೆ ಶುರುವಾಗುವುದು 13ನೇ ಶತಮಾನದ ದೆಹಲಿಯಲ್ಲಿ. ಧೂಳು ಮತ್ತು ಯುದ್ಧದ ಆರ್ಭಟಗಳ ನಡುವೆ ಬೆಳೆಯುತ್ತಿದ್ದ ಒಬ್ಬ ಹುಡುಗ ಅಲಿ ಗುರ್ಷಪ್. ಇವನೇ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯಾದ. ತಂದೆ ಶಿಹಾಬುದ್ದೀನ್ ಮಸೂದ್ ಅಕಾಲಿಕವಾಗಿ ಮರಣಿಸಿದಾಗ ಅಲಿ ಅಕ್ಷರಶಃ ಅನಾಥನಾಗಿದ್ದ. ಆದರೆ ಅವನ ಕಣ್ಣಲ್ಲಿ ಸಾಮಾನ್ಯ ಹುಡುಗರಿಗಿಲ್ಲದ ಒಂದು ಕಿಚ್ಚಿತ್ತು. ಅವನನ್ನು ಸಾಕಿ ಬೆಳೆಸಿದ್ದು ಅವನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿ. ಅಲಿ ಶಾಲೆಗೆ ಹೋಗಿ ಅಕ್ಷರ ಕಲಿಯಲಿಲ್ಲ, ಬದಲಾಗಿ ಅಖಾಡಕ್ಕಿಳಿದು ಖಡ್ಗವರಸೆಯನ್ನು ಕಲಿತ. ಸಣ್ಣ ವಯಸ್ಸಿನಲ್ಲೇ ಕುದುರೆ ಸವಾರಿಯಲ್ಲಿ ಗಾಳಿಯ ವೇಗವನ್ನು ಮೀರಿಸುತ್ತಿದ್ದ ಅಲಿ ತನ್ನ ಶತ್ರುಗಳ ಎದೆ ನಡುಗಿಸುವ ಕೌಶಲ ಹೊಂದಿದ್ದ. ಜಲಾಲುದ್ದೀನ್ ಖಿಲ್ಜಿ ದೆಹಲಿಯ ಸುಲ್ತಾನನಾದ ಮೇಲೆ ಅಲಿಯ ಬದುಕು ಬದಲಾಯಿತು. ಚಿಕ್ಕಪ್ಪನಿಗೆ ಅಲಿಯ ಮೇಲೆ ಅಪಾರ ಪ್ರೀತಿ. ತನ್ನ ಮಗಳನ್ನೇ ಅಲಿಗೆ ಕೊಟ್ಟು ವಿವಾಹ ಮಾಡಿದ. ಆದರೆ ಇದು ಸುಖಾಂತ್ಯದ ಕಥೆಯಲ್ಲ. ಅಲಿ ಪತ್ನಿ ಅಂದರೆ ರಾಜಕುಮಾರಿ ಮತ್ತು ಅತ್ತೆ ಅವನನ್ನು ಕೀಳಾಗಿ ನೋಡುತ್ತಿದ್ದರು. ನೀನು ಕೇವಲ ನನ್ನ ತಂದೆ ಹಾಕಿದ ಭಿಕ್ಷೆಯಿಂದ ಬದುಕುತ್ತಿದ್ದೀಯಾ ಎಂಬ ಅವಮಾನದ ಮಾತುಗಳು ಅಲಿಯ ಕಿವಿಯಲ್ಲಿ ಸದಾ ಗುಯ್ಗುಂಡುತ್ತಿದ್ದವು. ಅರಮನೆಯ ಐಶ್ವರ್ಯ ಬದುಕಿಗಿಂತ ಈ ಅವಮಾನ ಅವನಲ್ಲಿ ಸೇಡಿನ ಜ್ವಾಲೆಯನ್ನು ಹೆಚ್ಚಿಸಿತು. ಅಲಿ ಕೇವಲ ಅಳೆಯನಾಗಿ ಅರಮನೆಯಲ್ಲಿ ಕುಳಿತುಕೊಳ್ಳುವವನಾಗಿರಲಿಲ್ಲ. ಅವನು ದೆಹಲಿಯ ಸುಲ್ತಾನನ ಪಕ್ಕದಲ್ಲಿ ನಿಂತು ಅಮೀರ್-ಎ-ತುಜುಕ್ ಎಂಬ ಜವಾಬ್ದಾರಿ ಹೊತ್ತಿದ್ದಾಗ ಅರಮನೆಯ ಅಧಿಕಾರ, ಸೈನ್ಯದ ಶಕ್ತಿ ಮತ್ತು ಸಿಂಹಾಸನದ ಮೆರುಗನ್ನು ಹತ್ತಿರದಿಂದ ನೋಡಿದ. ನಾನು ಯಾರಿಗೂ ಎರಡನೇ ವ್ಯಕ್ತಿಯಾಗಿ ಇರಬಾರದು, ನಾನು ಮೊದಲನೆಯವನಾಗಲು ಹುಟ್ಟಿದ್ದೇನೆ ಎಂಬ ಮಹತ್ವಾಕಾಂಕ್ಷೆ ಅವನಲ್ಲಿ ಮೂಡಿತು. ಜಲಾಲುದ್ದೀನ್ ಖಿಲ್ಜಿಯ ಮೃದು ಸ್ವಭಾವ ರಾಜ್ಯಕ್ಕೆ ಮಾರಕ ಎಂದು ಅಲಿ ನಂಬಿದ್ದ. ಖಡ್ಗ ಹಿಡಿದು ಪ್ರಪಂಚವನ್ನೇ ಗೆಲ್ಲುವ ಕನಸು ಕಂಡ ಆ ಯುವಕನಿಗೆ ತನ್ನ ಚಿಕ್ಕಪ್ಪನೇ ತನ್ನ ಮೊದಲ ಗುರಿಯಾಗುವ ಮುನ್ಸೂಚನೆ ಅಂದೇ ಸಿಕ್ಕಿತ್ತು. 1291ನೇ ಇಸವಿ ದೆಹಲಿಯ ಸುಲ್ತಾನ್ ಜಲಾಲುದ್ದೀನ್ ಖಿಲ್ಜಿಯ ವಿರುದ್ಧ ಮಲಿಕ್ ಛಜ್ಜು ಎಂಬುವನು ಬಂಡಾಯೆದ್ದ. ಆ ಬಂಡಾಯವನ್ನು ಹತ್ತಿಕ್ಕಿಸಲು ಅಲಿ ಗುರ್ಷಪ್ ಅಂದರೆ ಅಲ್ಲಾವುದ್ದೀನ್ ಸಿಂಹದಂತೆ ನುಗ್ಗಿದ. ಅಲಿಯ ರೌದ್ರಾವತಾರಕ್ಕೆ ಬಂಡಾಯಗಾರರು ಧೂಳಿಪಾಲಾದರು. ಈ ಗೆಲುವಿನಿಂದ ಪ್ರಭಾವಿತನಾದ ಸುಲ್ತಾನ್ ಜಲಾಲುದ್ದೀನ್ ಅವನನ್ನು ಕಾರಾ ಪ್ರಾಂತ್ಯದ ರಾಜ್ಯಪಾಲನಾಗಿ ನೇಮಿಸಿದ. ಕಾರಾ ಎನ್ನುವುದು ಅವನಿಗೆ ಕೇವಲ ಅಧಿಕಾರವಲ್ಲ, ದೆಹಲಿಯ ಸಿಂಹಾಸನವನ್ನು ಏರಲು ಬೇಕಾದ ರಹಸ್ಯ ಸಿದ್ಧತೆಗಳ ಕೇಂದ್ರವಾಯಿತು. ಅಲ್ಲಿಗೆ ತಿಳಿದಿತ್ತು, ದೆಹಲಿಯನ್ನು ಗೆಲ್ಲಬೇಕಾದರೆ ಸೈನ್ಯಕ್ಕಿಂತ ಹೆಚ್ಚಾಗಿ ಚಿನ್ನ ಬೇಕು ಎಂದು. ದಕ್ಷಿಣ ಭಾರತದ ದೇವಗಿರಿ ಅಂದರೆ ಇಂದಿನ ದೌಲತಾಬಾದ್ ಚಿನ್ನದ ಗಣಿ ಎಂಬುದು ಅವನಿಗೆ ತಿಳಿದಿತ್ತು. 1296ರಲ್ಲಿ ತನ್ನ ಚಿಕ್ಕಪ್ಪನಿಗೂ ತಿಳಿಯದೆ ಕೇವಲ 8,000 ಕುದುರೆ ಸವಾರರೊಂದಿಗೆ ವಿಂಧ್ಯ ಪರ್ವತಗಳನ್ನು ದಾಟಿ ಸದ್ದಿಲ್ಲದೆ ದೇವಗಿರಿಯ ಮೇಲೆ ಎರಗಿದ. ಯಾದವ ರಾಜ ರಾಮಚಂದ್ರ ದೇವ ಇವನ ಮಿಂಚಿನ ದಾಳಿಗೆ ತತ್ತರಿ ಹೋದನು. ಅಲಿ ಅಲ್ಲಿಂದ ಲೂಟಿ ಮಾಡಿದ್ದು ಅಲ್ಪ ಸ್ವಲ್ಪವಲ್ಲ, ಟನ್ಗಟ್ಟಲೆ ಚಿನ್ನ, ಬೆಲೆಬಾಳುವ ವಜ್ರಗಳು ಮತ್ತು ಸಾವಿರಾರು ಕುದುರೆಗಳು. ಈ ಸಂಪತ್ತು ಅವನನ್ನು ಸುಲ್ತಾನನಿಗಿಂತಲೂ ಶ್ರೀಮಂತನಾಗಿಸಿತು. ಸುಲ್ತಾನ್ ಜಲಾಲುದ್ದೀನ್ ತನ್ನ ಅಳೆಯನ ಗೆಲುವನ್ನು ಕೇಳಿ ಸಂಭ್ರಮಿಸಿದ. ಅಲಿ ತನ್ನನ್ನು ಭೇಟಿಯಾಗಲು ಕಾರಾಕ್ಕೆ ಆಹ್ವಾನಿಸಿದಾಗ ವೃದ್ಧ ಸುಲ್ತಾನನು ಯಾವುದೇ ಭಯವಿಲ್ಲದೆ ಗಂಗಾ ನದಿ ದಾಟಿ ಅಲಿಯನ್ನು ಭೇಟಿಯಾಗಲು ಬಂದನು. ಗಂಗಾ ನದಿಯ ದಡದಲ್ಲಿ ಚಿಕ್ಕಪ್ಪ ಜಲಾಲುದ್ದೀನ್ ತನ್ನ ಪ್ರೀತಿಯ ಅಳೆಯನನ್ನು ತಬ್ಬಿಕೊಳ್ಳಲು ಕೈಚಾಚಿದ. ಅಲಿ ಬಾಗಿ ನಮಸ್ಕರಿಸಿದಂತೆ ನಟಿಸಿ ಹಠತ್ತಿನೇ ಸಂಜ್ಞೆ ಮಾಡಿದ. ಅಲಿಯ ಸೈನಿಕರು ಸುಲ್ತಾನನ ಮೇಲೆ ಕತ್ತಿಯಿಂದ ದಾಳಿ ಮಾಡಿದರು. ಸುಲ್ತಾನನು, ಅಲಿ, ನೀನು ಏನು ಮಾಡುತ್ತಿದ್ದೀಯಾ ಎಂದು ಕಿರುಚುತ್ತಿರುವಾಗಲೇ ಅವನ ತಲೆಯನ್ನು ದೇಹದಿಂದ ಬೇರ್ಪಡಿಸಲಾಯಿತು. ತನ್ನನ್ನು ಮಗನಂತೆ ಸಾಕಿದ ಚಿಕ್ಕಪ್ಪನ ಕತ್ತರಿಸಿದ ತಲೆಯನ್ನು ಭರ್ಚಿಯ ಮೇಲೆ ಸಿಕ್ಕಿಸಿ ಕಾರಾ ಪ್ರಾಂತ್ಯದಾದ್ಯಂತ ಪ್ರದರ್ಶಿಸಿದ. ದೆಹಲಿಯ ಕಡೆಗೆ ಹೊರಟ ಅಲಿ ಹಾದಿಯುದ್ದಕ್ಕೂ ದೇವಗಿರಿಯಿಂದ ತಂದ ಚಿನ್ನದ ನಾಣ್ಯಗಳನ್ನು ಜನರಿಗೆ ಹಂಚುತ್ತಾ ಸಾಗಿದ. ಜನ ಸುಲ್ತಾನನ ಕೊಲೆಯನ್ನು ಮರೆತು ಅಲಿಯ ಚಿನ್ನದ ಆಸೆಗೆ ಬಿದ್ದು ಅಲ್ಲಾವುದ್ದೀನ್ ಖಿಲ್ಜಿ ಜಿಂದಾಬಾದ್ ಎಂದು ಕೂಗಲಾರಂಭಿಸಿದರು. ಅಲಿ ಗುರ್ಷಪ್ ಈಗ ಅಲ್ಲಾವುದ್ದೀನ್ ಖಿಲ್ಜಿಯಾಗಿ ದೆಹಲಿಯ ಕೆಂಪು ಕೋಟೆಯ ಒಳಗೆ ಕಾಲಿಟ್ಟನು. ತನ್ನ ಚಿಕ್ಕಪ್ಪ ಜಲಾಲುದ್ದೀನನ್ನು ಕೊಂದ ನಂತರ ಅಲ್ಲಾವುದ್ದೀನನಿಗೆ ದೆಹಲಿಯ ಜನರ ಮತ್ತು ಸೈನಿಕರ ಮನ ಗೆಲ್ಲುವುದು ಸವಾಲಾಗಿತ್ತು.
ಅವನು ಒಂದು ವಿಚಿತ್ರ ತಂತ್ರ ಹೂಡಿದ. ಕಾರಾದಿಂದ ದೆಹಲಿಯವರೆಗೆ ಹೋಗುವ ದಾರಿಯುದ್ದಕ್ಕೂ ದೊಡ್ಡ ಫಿರಂಗಿಗಳ ಮೂಲಕ ಚಿನ್ನದ ನಾಣ್ಯಗಳನ್ನು ಜನರತ್ತ ಹಿಸಿಯಲು ಶುರು ಮಾಡಿದ. ಬಡವನಿದ್ದ ಜನ ಮತ್ತು ಹಳೆಯ ಸೈನಿಕರು ರಕ್ತದ ಕಲೆಗಳನ್ನು ಮರೆತು ಚಿನ್ನದ ಆಸೆಗೆ ಬಿದ್ದು ಅಲ್ಲಾವುದ್ದೀನನ ಹಿಂದೆ ನಡೆದರು. ಅಕ್ಟೋಬರ್ 1296ರಲ್ಲಿ ಆರ್ಭಟದ ನಡುವೆ ಅವನು ದೆಹಲಿಯ ಬಲ್ಬನ್ ಕೆಂಪು ಅರಮನೆಯ ಒಳಗೆ ಸುಲ್ತಾನನಾಡಿ ಕಾಲಿಟ್ಟನು. ಅಲ್ಲಾವುದ್ದೀನ್ ಒಬ್ಬ ಅಪ್ಪಟ ಸಂಚುಕೋರನಾಗಿದ್ದ. ಅವನಿಗೆ ತಿಳಿದಿತ್ತು, ಯಾರು ಹಣಕ್ಕಾಗಿ ನನ್ನ ಚಿಕ್ಕಪ್ಪನಿಗೆ ದ್ರೋಹ ಬರಿದು ನನ್ನ ಕಡೆಗೆ ಬಂದರೋ ಅವರು ನಾಳೆ ಇನ್ನೊಬ್ಬರ ಹಣಕ್ಕಾಗಿ ನನಗೆ ದ್ರೋಹ ಮಾಡಬಹುದು. ಅಧಿಕಾರ ಹಿಡಿದ 2 ವರ್ಷದಲ್ಲಿ ಯಾರು ಜಲಾಲುದ್ದೀನನ್ನು ಬಿಟ್ಟು ತನ್ನ ಬಳಿ ಬಂದಿದ್ದರೋ ಆ ಎಲ್ಲ ನೋಬೆಲ್ಗಳನ್ನು, ಅಂದರೆ ಶ್ರೀಮಂತಗಳನ್ನು ಬಂಧಿಸಿದ. ಅವರ ಕಣ್ಣುಗಳನ್ನು ಕಿತ್ತಿಸಿ ಆಸ್ತಿಯನ್ನು ಮುಟ್ಟುಘೋಷಿಸಿಕೊಂಡು ಅವರನ್ನು ಮರಣದಂಡನೆಗೆ ಗುರಿಮಾಡಿದ. ದೆಹಲಿ ತುಂಬೆಲ್ಲ ಭಯದ ವಾತಾವರಣ ಸೃಷ್ಟಿಯಾಯಿತು. ಅಲ್ಲಾವುದ್ದೀನನ ವಿರುದ್ಧ ಧ್ವನಿ ಎತ್ತುವ ಶಕ್ತಿ ಯಾರಿಗೂ ಇರಲಿಲ್ಲ. ಇದೇ ಸಮಯದಲ್ಲಿ ಉತ್ತರದಿಂದ ಮಂಗೋಲರ ಮಹಾಸೈನ್ಯ ಭಾರತದ ಮೇಲೆ ನುಗ್ಗಿ ಬಂತು. ಚೆಂಗೀಸ್ ಖಾನ್ನ ವಂಶಜರು ದೆಹಲಿಯನ್ನೇ ಗುರಿಯಾಗಿಸಿಕೊಂಡಿದ್ದರು. ಇಡೀ ದೆಹಲಿ ನಡುಗುತ್ತಿತ್ತು. ಆದರೆ ಅಲ್ಲಾವುದ್ದೀನ್ ಅಂಜಲಿಲ್ಲ. ಅವನು ತನ್ನ ದಕ್ಷ ಸೇನಾಪತಿಗಳಾದ ಜಫರ್ ಖಾನ್ ಮತ್ತು ಉಲುಗ್ ಖಾನ್ ನೇತೃತ್ವದಲ್ಲಿ ಬೃಹತ್ ಸೈನ್ಯವನ್ನು ಕಳುಹಿಸಿದ. 1298ರಲ್ಲಿ ಜಲಂಧರ್ ಬಳಿ ನಡೆದ ಯುದ್ಧದಲ್ಲಿ ಮಂಗೋಲರನ್ನು ಧೂಳಿಪಾಲ ಮಾಡಿದ. ಸಾವಿರಾರು ಮಂಗೋಲರನ್ನು ಸಜೀವವಾಗಿ ಹೂಳಸಿ ಹಾಕಲಾಯಿತು ಮತ್ತು ಆನೆಗಳ ಕಾಲಿನಡಿ ತುಳಿಸಿ ಸಾಯಿಸಲಾಯಿತು. ಈ ಗೆಲುವು ಅವನನ್ನು ಭಾರತದ ಅಪ್ರತಿಮ ರಾಕ್ಷಸಕ ರಾಜನಾಗಿ ಬಿಂಬಿಸಿತು. ಅಧಿಕಾರ ಭದ್ರಪಡಿಸಿಕೊಂಡ ಮೇಲೆ ಅಲ್ಲಾವುದ್ದೀನ್ ಹೊರಟಿದ್ದು ಸಮೃದ್ಧ ಗುಜರಾತ್ ಕಡೆಗೆ. ಗುಜರಾತ್ನ ಸೋಮನಾಥ ದೇವಾಲಯವನ್ನು ಲೂಟಿ ಮಾಡಿ ಅಪಾರ ಸಂಪತ್ತನ್ನು ಹೊತ್ತು ತಂದನು. ಇದೇ ಸಮಯದಲ್ಲಿ ಗುಜರಾತ್ನ ಖಂಬಾತ್ ಬಂದರಿನಲ್ಲಿ ಅವನ ಸೈನಿಕರಿಗೆ ಒಬ್ಬ ಅಸಾಮಾನ್ಯ ವ್ಯಕ್ತಿ ಸಿಕ್ಕಿದನು. ಅವನೇ ಮಲಿಕ್ ಕಾಫೂರ್. ಅಲೌಕಿಕ ಯುದ್ಧ ಕಲೆ ಮತ್ತು ಬುದ್ಧಿವಂತಿಕೆ ಹೊಂದಿದ್ದ ಮಲಿಕ್ ಕಾಫೂರನ್ನು 1000 ದಿನಾರ್ಗಳಿಗೆ ಖರೀದಿಸಿ ದೆಹಲಿಗೆ ತರಲಾಯಿತು. ಮುಂದೆ ಇದೇ ಮಲಿಕ್ ಕಾಫೂರ್ ಅಲ್ಲಾವುದ್ದೀನನ ನೆರಳಿನಂತೆ ನಿಂತು ಇಡೀ ದಕ್ಷಿಣ ಭಾರತವನ್ನೇ ಗೆದ್ದು ತರುತ್ತಾನೆ ಎನ್ನುವುದು ಆಗ ಯಾರಿಗೂ ತಿಳಿದಿರಲಿಲ್ಲ. ಅಲ್ಲಾವುದ್ದೀನನ ಮಹತ್ವಾಕಾಂಕ್ಷೆ ಈಗ ರಾಜಸ್ಥಾನದತ್ತ ಹೊರಳಾಯಿತು. ರಣಥಂಬೋರ್ ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಅವನ ದೃಷ್ಟಿ ಬಿದ್ದಿದ್ದು ಅಭೇದ್ಯವಾದ ಚಿತ್ತೋರ್ ಕೋಟೆಯ ಮೇಲೆ. ಇತಿಹಾಸದ ಪ್ರಕಾರ ಚಿತ್ತೋರಿನ ರಾಣಿ ಪದ್ಮಿನಿ, ಅಂದರೆ ಪದ್ಮಾವತಿಯ ಸೌಂದರ್ಯದ ಬಗ್ಗೆ ಕೇಳಿದ್ದ ಸುಲ್ತಾನ್ ಹೇಗಾದರೂ ಮಾಡಿ ಅವಳನ್ನು ಪಡೆಯಬೇಕೆಂದು ಹಠ ತೊಟ್ಟನು. 1303ರಲ್ಲಿ 8 ತಿಂಗಳ ಕಾಲ ಕೋಟೆಯನ್ನು ಮುತ್ತಿಗೆ ಹಾಕಿದ. ಯುದ್ಧದ ಭೀಕರತೆ ಹೆಚ್ಚಾದಾಗ ಸೋಲು ಖಚಿತ ಎಂದು ತಿಳಿದು ರಾಜಪುತ್ರ ವೀರರು ಕೇಸರಿ ಬಣ್ಣದ ಬಟ್ಟೆ ಧರಿಸಿ ಮರಣಾಂತಿಕ ಯುದ್ಧಕ್ಕೆ ಧುಮುಕಿದರು. ಆದರೆ ಅಲ್ಲಾವುದ್ದೀನ್ ಕೋಟೆಯ ಒಳಗೆ ಕಾಲಿಡುವ ಮೊದಲೇ ರಾಣಿ ಪದ್ಮಿನಿ ಸಾವಿರಾರು ಸ್ತ್ರೀಯರೊಂದಿಗೆ ಜೌಹರ್, ಅಂದರೆ ಅಗ್ನಿಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿಕೊಂಡಿದ್ದರು. ಸುಲ್ತಾನನಿಗೆ ಸಿಕ್ಕಿದ್ದು ಕೇವಲ ಬೂದಿ ಮತ್ತು ಖಾಲಿ ಕೋಟೆ. ಉತ್ತರ ಭಾರತವನ್ನು ಗೆದ್ದ ನಂತರ ಅಲ್ಲಾವುದ್ದೀನ್ ತನ್ನ ಅತ್ಯಂತ ನಂಬಿಕಸ್ಥ ಸೇನಾಪತಿ ಮಲಿಕ್ ಕಾಫೂರನ್ನು ದಕ್ಷಿಣದ ದಂಡಯಾತ್ರೆಗೆ ಕಳುಹಿಸಿದ. ಕಾಫೂರ್ ಒಂದು ಸುಂಟಗಾಳಿಯಂತೆ ದಕ್ಷಿಣದ ಮೇಲೆ ಎರಗಿದನು. ಯಾದವ ರಾಜ ರಾಮಚಂದ್ರ ದೇವನನ್ನು ಸೋಲಿಸಿ ಶರಣಾಗುವಂತೆ ಮಾಡಿ ದೇವಗಿರಿಯನ್ನು ವಶಪಡಿಸಿಕೊಂಡನು. ಕಾಕತೀಯರ ಪ್ರಬಲ ಕೋಟೆಯನ್ನು ಭೇದಿಸಿ ವಾರಂಗಲ್ಲನ್ನು ವಶಪಡಿಸಿಕೊಂಡು ವಿಶ್ವಪ್ರಸಿದ್ಧ ಕೋಹಿನೂರ್ ವಜ್ರವನ್ನು ಕಿತ್ತುಕೊಂಡು ದೆಹಲಿಗೆ ತಂದನು. ಕರ್ನಾಟಕದ ದ್ವಾರ ಸಮುದ್ರ, ಅಂದರೆ ಹಳೆಬೀಡು ಮತ್ತು ತಮಿಳುನಾಡಿನ ಮಧುರೈವರೆಗೆ ಸಾಗಿ ಅಪಾರ ಚಿನ್ನ, ಆನೆ ಮತ್ತು ಕುದುರೆಗಳನ್ನು ಲೂಟಿ ಮಾಡಿದನು. ಭಾರತದ ಇತಿಹಾಸದಲ್ಲಿ ಕನ್ಯಾಕುಮಾರಿಯವರೆಗೆ ತಲುಪಿದ ಮೊದಲ ದೆಹಲಿ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ. ಯುದ್ಧಗಳನ್ನು ಗೆಲ್ಲಲು ದೊಡ್ಡ ಸೈನ್ಯ ಬೇಕು, ಆ ಸೈನ್ಯಕ್ಕೆ ಹಣ ಬೇಕು. ಇದಕ್ಕಾಗಿ ಅಲ್ಲಾವುದ್ದೀನ್ ಜಗತ್ತೇ ಬೆರಗಾಗುವಂತಹ ಆರ್ಥಿಕ ಸುಧಾರಣೆ ತಂದನು. ಅವನು ದೆಹಲಿಯ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ತಾನೇ ನಿಗದಿ ಮಾಡಿದನು. ಅಕ್ಕಿ, ಗೋಧಿ, ಬಟ್ಟೆ, ಸಕ್ಕರೆಯಿಂದ ಹಿಡಿದು ಕುದುರೆ ಮತ್ತು ಗುಲಾಮರ ಬೆಲೆಯು ಸುಲ್ತಾನನ ಆದೇಶದಂತೆಯೇ ಇರಬೇಕಿತ್ತು. ಒಂದು ವೇಳೆ ಯಾರಾದರೂ ವ್ಯಾಪಾರಿ ತೂಕದಲ್ಲಿ ಮೋಸ ಮಾಡಿದರೆ ಎಷ್ಟು ತೂಕ ಕಡಿಮೆ ಇರುತ್ತದೆಯೋ ಅಷ್ಟು ಮಾಂಸವನ್ನು ಆ ವ್ಯಾಪಾರಿಯ ದೇಹದಿಂದಲೇ ಕತ್ತರಿಸಿ ತೆಗೆಯಿರಿ ಎಂಬ ಕ್ರೂರ ಆದೇಶ ಹೊರಡಿಸಿದ್ದ. ಅವನ ಭಯಕ್ಕೆ ವ್ಯಾಪಾರಿಗಳು ಮೋಸ ಮಾಡುವುದನ್ನೇ ಬಿಟ್ಟರು. ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗುವಂತಾಯಿತು. ಅಲ್ಲಾವುದ್ದೀನ್ ತನ್ನನ್ನು ತಾನು 2ನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡನು. ತನ್ನ ಹೆಸರಿನಲ್ಲಿ ನಾಣ್ಯಗಳನ್ನು ಮುದ್ರಿಸಿದನು. ಮಂಗೋಲರನ್ನು ಸೋಲಿಸಿ ಇಡೀ ಭಾರತವನ್ನು ತನ್ನ ಪಾದದಡಿ ತಂದ ಹೆಮ್ಮೆ ಅವನದ್ದಾಯಿತು.
ಅವನ ಅಧಿಕಾರ ಸೂರ್ಯನಂತೆ ಬೆಳಗುತ್ತಿತ್ತು. ಆದರೆ ಆ ಸೂರ್ಯ ಮುಳುಗುವ ಸಮಯ ಹತ್ತಿರ ಬರುತ್ತಿತ್ತು. ಇಡೀ ಭಾರತವನ್ನೇ ನಡುಗಿಸಿದ್ದ ಸುಲ್ತಾನ್ ಈಗ ಅರಮನೆಯ ಒಂದು ಕತ್ತಲೆ ಕೋಣೆಯಲ್ಲಿ ಮಲಗಿದ್ದಾನೆ. ಅವನ ಶರೀರವನ್ನು ಜಲೋದರ ಎಂಬ ಕಾಯಿಲೆ ಪೀಡಿಸುತ್ತಿದೆ. ಅಂದು ಸಿಂಹದಂತೆ ಗರ್ಜಿಸುತ್ತಿದ್ದ ಧ್ವನಿ ಈಗ ನರಳಾಟವಾಗಿ ಬದಲಾಗಿದೆ. ದೇಹದ ಶಕ್ತಿಯ ಜೊತೆಗೆ ಅವನ ವಿವೇಚನೆಯೂ ಮಸುಕಾಗುತ್ತಿದೆ. ಅಲ್ಲಾವುದ್ದೀನನಿಗೆ ಈಗ ಯಾರ ಮೇಲೂ ನಂಬಿಕೆ ಇಲ್ಲ. ತನ್ನ ಹೆಂಡತಿಯ ಮೇಲಿಲ್ಲ, ಮಕ್ಕಳ ಮೇಲಿಲ್ಲ. ಅವನಿಗೆ ಕಂಡಿದ್ದೆಲ್ಲ ದ್ರೋಹದ ಸಂಚಿನಂತೆ ಕಾಣುತ್ತಿತ್ತು. ಸುಲ್ತಾನನ ಈ ಅಸಹಾಯಕ ಸ್ಥಿತಿಯನ್ನು ಬಳಸಿಕೊಂಡವನು ಅವನ ಅತ್ಯಂತ ನಂಬಿಕಸ್ಥ ಸೇನಾಪತಿ ಮಲಿಕ್ ಕಾಫೂರ್. ಅರಮನೆಯ ಪ್ರತಿಯೊಂದು ಬಾಗಿಲನ್ನು ನಿಯಂತ್ರಿಸುತ್ತಿದ್ದ ಮಲಿಕ್ ಕಾಫೂರ್ ಸುಲ್ತಾನನ ಕಿವಿಗಳನ್ನು ತನ್ನ ವಿಷದ ಮಾತುಗಳಿಂದ ತುಂಬಿಸಿದ. ನಿಮ್ಮ ಹೆಂಡತಿ ಮತ್ತು ಮಕ್ಕಳು ನಿಮ್ಮ ಸಾವಿಗಾಗಿ ಕಾಯುತ್ತಿದ್ದಾರೆ. ಅವರು ನಿಮ್ಮ ಸಿಂಹಾಸನವನ್ನು ಕಬಳಿಸಲು ಸಂಚರೂಪಿಸಿದ್ದಾರೆ. ರೋಗದ ನೋವಿನಲ್ಲಿದ್ದ ಅಲ್ಲಾವುದ್ದೀನ್ ತನ್ನದೇ ಸ್ವಂತ ಮಕ್ಕಳನ್ನು ಮತ್ತು ರಾಣಿಯನ್ನು ಬಂಧಿಸಲು ಆದೇಶಿಸಿದ. ಮಲಿಕ್ ಕಾಫೂರ್ ಈಗ ದೆಹಲಿಯ ಅಘೋಷಿತ ಸುಲ್ತಾನನಾಗಿದ್ದ. ಜನವರಿ 1316ರ ಒಂದು ಕರಾಳ ರಾತ್ರಿ ಅಲ್ಲಾವುದ್ದೀನ್ ತನ್ನ ಮರಣಶಯ್ಯೆಯಲ್ಲಿದ್ದಾಗ ತಾನು ಅತಿಯಾಗಿ ನಂಬಿದ್ದ ಮಲಿಕ್ ಕಾಫೂರನೇ ತನ್ನ ಮೃತ್ಯುವಾಗಬಹುದು ಎಂಬ ಸುಳಿವು ಅವನಿಗೆ ಸಿಕ್ಕಿತ್ತು. ಆದರೆ ಪ್ರತಿಭಟಿಸಲು ಅವನ ದೇಹದಲ್ಲಿ ಶಕ್ತಿ ಇರಲಿಲ್ಲ. ಇತಿಹಾಸಕಾರರ ಪ್ರಕಾರ ಮಲಿಕ್ ಕಾಫೂರ್ ಸುಲ್ತಾನನಿಗೆ ರಹಸ್ಯವಾಗಿ ವಿಷ ನೀಡಿ ಅವನ ಸಾವನ್ನು ಬೇಗನೆ ಬರುವಂತೆ ಮಾಡಿದ. ಸಾವಿರಾರು ಸೈನಿಕರ ರಕ್ತ ಹರಿಸಿದ್ದ ದೆಹಲಿಯ ಸಾಮ್ರಾಜ್ಯವನ್ನು ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದ್ದ ಆ ಸಿಕಂದರೇ ಸಾನಿ ಅಂತಿಮವಾಗಿ ತನ್ನದೇ ಅರಮನೆಯಲ್ಲಿ ಏಕಾಂಗಿಯಾಗಿ ಅಸಹಾಯಕನಾಗಿ ಪ್ರಾಣಬಿಟ್ಟನು. ಸುಲ್ತಾನನ ಶವ ಇನ್ನೂ ತಣ್ಣಗಾಗಿರಲಿಲ್ಲ. ಅಷ್ಟರಲ್ಲೇ ಮಲಿಕ್ ಕಾಫೂರ್ ಸುಲ್ತಾನನ 6 ವರ್ಷದ ಮಗ ಶಹಾಬುದ್ದೀನ್ ಓಮರ್ನನ್ನು ಸಿಂಹಾಸನದ ಮೇಲೆ ಕೂರಿಸಿ ತಾನು ಅವನ ಹೆಸರಿನಲ್ಲಿ ಆಡಳಿತ ನಡೆಸಲು ಶುರು ಮಾಡಿದ. ಆದರೆ ಪಾಪದ ಕೊಡ ತುಂಬಿತ್ತು. ಕೆಲವೇ ದಿನಗಳಲ್ಲಿ ಅಲ್ಲಾವುದ್ದೀನನ ಮತ್ತೊಬ್ಬ ಮಗ ಮುಬಾರಕ್ ಖಾನ್ ಕಾಫೂರ್ನನ್ನು ಕೊಲೆ ಮಾಡಿ ಅಧಿಕಾರ ಹಿಡಿದನು. ಆದರೆ ಯಾರೂ ಅಲ್ಲಾವುದ್ದೀನನ ಹಂತಕ್ಕೆ ಬೆಳೆಯಲಿಲ್ಲ. ಕೇವಲ 4 ವರ್ಷಗಳಲ್ಲಿ ಖಿಲ್ಜಿ ವಂಶದ ದೀಪ ಆರಿಹೋಗಿ ತುಘಲಕ್ ವಂಶದ ಆಳ್ವಿಕೆ ಆರಂಭವಾಯಿತು. ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಕ್ರೂರಿಯಾಗಿದ್ದರಿಬಹುದು. ಆದರೆ ಅವನ ಆಡಳಿತ ಮತ್ತು ಮಾರುಕಟ್ಟೆ ಸುಧಾರಣೆಗಳು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿವೆ. ಅವನ ಕಥೆ ನಮಗೆ ಕಲಿಸುವುದು ಒಂದೇ: ಅಧಿಕಾರ ಎಷ್ಟು ಎತ್ತರಕ್ಕೇರುತ್ತದೆಯೋ ದ್ರೋಹ ಮತ್ತು ಪತನ ಅಷ್ಟೇ ಆಳವಾಗಿ ಕಾಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಭರವಸೆ. ಧನ್ಯವಾದಗಳು.